ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 5/9/2025 ಶುಕ್ರವಾರ ಕನ್ನಡ ಸಂಘದ ವೇದಿಕೆಯಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ 138ನೇ ಜನ್ಮ ಜಯಂತಿ ಮತ್ತು ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು CB ಅವರು ವಹಿಸಿದ್ದರು. ಈ ಒಂದು ಸಮಾರಂಭದಲ್ಲಿ ಶಿಕ್ಷಕರನ್ನು ಉದ್ದೇಶಿಸಿ ಉಪನ್ಯಾಸ ನೀಡಲು ಮುಖ್ಯ ಭಾಷಣಕಾರರಾಗಿ ಮಾಜಿ ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸರ್ಕಾರ, ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ BV ವಸಂತಕುಮಾರ್ ಅವರು ಆಗಮಿಸಿದ್ದರು. ಈ ಒಂದು ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನದ ತಾಲೂಕು ಮಟ್ಟದ ಸಮಿತಿಯ ಅಧ್ಯಕ್ಷರಾದ CD ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು. ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ CS ಕಾಂತರಾಜರವರು ನಡೆಸಿಕೊಟ್ಟರು. ಈ ಒಂದು ಸಮಾರಂಭದಲ್ಲಿ ನಿವೃತ್ತ ನೌಕರರನ್ನು ಮತ್ತು ಜನಪ್ರಿಯ ಶಿಕ್ಷಕರನ್ನು ಸನ್ಮಾನಿಸಲಾಗಿತ್ತು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಅವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತುಮಕೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ R ಪರಶುಮೂರ್ತಿಯವರು, ಚಿಕ್ಕನಾಯಕನಹಳ್ಳಿ ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಗವಿರಂಗಯ್ಯ C ರವರು, ನರಸಿಂಹಯ್ಯನವರು, ಕೇಶವಮೂರ್ತಿಯವರು, ಗಂಗಾಧರಯ್ಯನವರು, ಶಿವಕುಮಾರ್ ಅವರು, ಸುರೇಶ್ ರವರು, ಯುವರಾಜುರವರು, ಪಂಚಾಕ್ಷಿಯವರು, ದುರ್ಗಯ್ಯನವರು, ರಂಗಪ್ಪನವರು ಮುಂತಾದ ಅನೇಕ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಹಾಗೂ ತಾಲೂಕಿನ ಎಲ್ಲ ಶಿಕ್ಷಕ ಸಂಘಗಳ ಪದಾಧಿಕಾರಿಗಳು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರುಗಳು, ಉಪಾಧ್ಯಾಯರುಗಳು, ನಾಗರಿಕರು ಭಾಗವಹಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ನಡೆಯುತ್ತಲಿರಲಿ ತನ್ನಿ ಕಾರ್ಯವಿಡಲೆಂದು ರಾಜ್ಯಗಳಲ್ಲಿ ರಾಜ್ಯಗಳು ಸರಿ ಹಾರಲಿ ಗತ್ತಿಗೆ ಮೊಗಡೆಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿಯ ನೋಡಲ್ಲಿ ಕೊಡುವ ಯೋಗಿ ತಸ್ಮೈ ಶ್ರೀ ಗುರುವೇ ನಮಃ ಅಂತ ನನ್ನೆಲ್ಲ ಗುರುವೃಂದವನ್ನು ಕೂಡ ಸ್ಮರಣೆಯನ್ನು ಮಾಡ್ತಾ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 138ನೇ ಜನ್ಮ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭದ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ಸಹಕಾರಿಯಾಗಿ ಶಿಕ್ಷಕರ ಕಣ್ಮಣಿಯಾಗಿ ಈ ತಾಲೂಕಿನ ಎಲ್ಲ ಪ್ರಗತಿಪರ ರೈತರ, ನಾಗರಿಕರ, ಸಾರ್ವಜನಿಕರ ಕಣ್ಮಣಿಯಾಗಿ ನಮ್ಮೆಲ್ಲರಿಗೂ ಸಹ ಪ್ರೇರಣೆಯನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಎಲ್ಲರ ಪ್ರೀತಿ ಪಾತ್ರರಾಗಿರತಕ್ಕಂಥ ಸನ್ಮಾನ್ಯ CB ಸುರೇಶ್ ಬಾಬು ಸಾಹೇಬ್ರವರ ಘನ ಅಧ್ಯಕ್ಷತೆಯಲ್ಲಿ ಈ ದಿನ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾ ಇತ್ತು. ಈ ಶುಭ ಸಂದರ್ಭಕ್ಕೆ ಅವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಕೇಳಿಕೊಂಡಾಗ ಬಹಳ ಸಾಕಷ್ಟು ಒತ್ತಡದ ಕೆಲಸ ಇದ್ದು
ಎಲ್ಲರಿಗೂ ಕೂಡ ಬಿತ್ತುತ್ತಾ ಹೋಗುವುದೇ ನಮ್ಮ ಕೆಲಸ. ನೇಗಿಲ ಯೋಗಿ ಹಾಡನ್ನ ನಮ್ಮ ಅನೇಕ ಸಹೋದ್ಯೋಗಿ ಸಂದೇಶಗಳು ಹಾಡಿದರು. ಹೊಲದಲ್ಲಿ ರೈತ ಅನ್ನದ ಬೀಜವನ್ನು ಬಿತ್ತುತ್ತಾನೆ. ಹೊಲದಲ್ಲಿ ರೈತ ಅನ್ನದ ಬೀಜವನ್ನು ಬಿತ್ತುತ್ತಾನೆ. ಶಾಲೆಯಲ್ಲಿ ಶಿಕ್ಷಕ ಅರಿವಿನ ಬೀಜವನ್ನು ಬಿತ್ತುತ್ತಾನೆ. ಅನ್ನದ ಬೀಜ ಎಷ್ಟು ಅತ್ಯಗತ್ಯವೋ ಅದಕ್ಕಿಂತ ಅತ್ಯಗತ್ಯ ಅರಿವಿನ ಬೀಜ. ಅರಿವಿನ ಬೀಜ ಇದ್ದಾಗ ಮಾತ್ರ ಅನ್ನ ಯಾವುದು, ಅನ್ನ ಅಲ್ಲದ್ದು ಯಾವುದು ಅನ್ನೋ ತಿಳುವಳಿಕೆ ಬರುತ್ತೆ. ಅರಿವು ಇದ್ದಾಗ ಮಾತ್ರ ಅಮೃತ ಯಾವುದು, ವಿಷ ಯಾವುದು ಎನ್ನುವುದು ತಿಳಿಯುತ್ತದೆ. ಅರಿವು ಇದ್ದಾಗ ಮಾತ್ರ ಪ್ರೀತಿ ಯಾವುದು, ದ್ವೇಷ ಯಾವುದು ಅರ್ಥವಾಗುತ್ತದೆ. ಅರಿವು ಇದ್ದಾಗ ಮಾತ್ರ ಪಾಪ ಯಾವುದು, ಪುಣ್ಯ ಯಾವುದು. ಎಲ್ಲ ಶಿಕ್ಷಕ ಬಂಧುಗಳೇ, ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಕೂಡ ಈ ದಿವಸ 138ನೇ ಜನ್ಮ ಜಯಂತಿ ಸುರಪಲ್ಲಿ ರಾಧಾಕೃಷ್ಣರವರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ ಏನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹಾಗೂ ಏನು ಪ್ರಶಸ್ತಿಗಳನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದೀರಾ ಮತ್ತು ಜಿಲ್ಲಾ ಪ್ರಶಸ್ತಿಯನ್ನು ಪಡೆದ ಷಡಕ್ಷರವರೇ, ದುರ್ಗೇನವರೇ, ರಂಗಕುಮಾರ್ ಮತ್ತು ಎಚ್ ಕೆ ಶಿವಕುಮಾರ್ ಅವರೇ ಮತ್ತು ಎಲ್ಲ ಬಂಧುಗಳೇ, ಎಲ್ಲರಿಗೂ ಕೂಡ ಇವತ್ತು 138ನೇ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ಹೇಳ್ತಾ, ಒಂದು ಎಲ್ಲರೂ ಕೂಡ ನಾವು ಹೇಳ್ತಕ್ಕಂಥದ್ದು ಅಷ್ಟೇ, ಶಿಕ್ಷಕರಿರ್ತಕ್ಕಂಥ ಒಂದು ಶಕ್ತಿ ಮತ್ತು ಅವ್ರಿಗಿರ್ತಕ್ಕಂಥ ಗೌರವ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ಕಳಕಳಿ ಇದೆಲ್ಲರೂ ಕೂಡ ನೋಡಿದಾಗ ಅವ್ರು ಏನು ಬೇಕಾದರೂ ಕೂಡ ಬದಲಾಯಿಸ್ಬೋದು. ಒಂದು ಮನಸ್ಸು, ಮಗುನು ಕೂಡ ಬದಲಾಯಿಸೋ ಶಕ್ತಿ ಇದೆ ಮತ್ತು ಒಂದು ಸಮಾಜನೂ ಕೂಡ ಸರಿದಾಗಿ ನೋಡಲಿಕ್ಕೆ ಅವ್ರಿಗೆ ಇರ್ತಕ್ಕಂಥ ಶಕ್ತಿ ಯಾರ್ಯಾರು ಅಂತಂದರೆ ಅದು ಶಿಕ್ಷಕರಿಗೆ ಮಾತ್ರ ಅಂತಕ್ಕಂಥದ್ದು ನಾವು ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಅವರು ತುಂಬಾ ಯಶಸ್ವಿಯಾಗುತ್ತೆ. ನಮ್ಮ ಕ್ಷೇತ್ರೀಯ ಶಿಕ್ಷಣಾಧಿಕಾರಿಗಳ ಮತ್ತು ಶಾಸಕರ ಶ್ರಮ ಸಾರ್ಥಕವಾಗಲಿದೆ ಅಂತ ಹೇಳಿ ನಾನು ಭಾವಿಸ್ತಾ ದಯವಿಟ್ಟು ಯಾರು ಅವರು ಕೂಡ ತಿಳಿದವರಿಗೆ ಶಿವಮೊಗ್ಗದಲ್ಲಿ ಪ್ರೌಢಶಾಲಾ ವಿಭಾಗದಿಂದ ಮಹೇಶ್ ಅವರು ಕೂಡ ತುಮಕೂರು ಜಿಲ್ಲೆಯ ಕೇಂದ್ರ ಸ್ಥಾನಕ್ಕೆ ಒಯ್ದರೆ ಅವರು ಕೂಡ ಹೃದಯಪೂರ್ವಕವಾದ ಶುಭವನ್ನು ಕೋರ್ತಾ ಇದ್ದೀನಿ. ಅವರು ಕೂಡ ತಿಳಿದವರಿಗೆ ಶಿವಮೊಗ್ಗದಲ್ಲಿ ಪ್ರೌಢಶಾಲಾ ವಿಭಾಗದಿಂದ ಮಹೇಶ್ ಅವರು ಕೂಡ ತುಮಕೂರು ಜಿಲ್ಲೆಯ ಕೇಂದ್ರ ಸ್ಥಾನಕ್ಕೆ ಒಯ್ದರೆ ಅವರು ಕೂಡ ಹೃದಯಪೂರ್ವಕವಾದ ಶುಭವನ್ನು ಕೋರ್ತಾ ಇದ್ದೀನಿ. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು ನ್ಯೂಸ್@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.